ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಧ್ವಜಾರೋಹಣದೊಂದಿಗೆ ಆರಂಭವಾದ ವಾರ್ಷಿಕ ಬ್ರಹ್ಮೋತ್ಸವ. ತಾಳಮೇಳ ಮಂಗಳ ವಾದ್ಯಗಳೊಂದಿಗೆ ವೈಭವದ ತಿರುಬೀದಿ ಉತ್ಸವ, ಆಸ್ಥಾನ ಸಮರ್ಪಣೆ. ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಆಲಯಕ್ಕೆ ಭೇಟಿ ನೀಡಿದ ಗೋಕರ್ಣ ಪರ್ತಗಾಳಿ ಮಠಾಧೀಶರು. ವಿಶೇಷ ಪೂಜೆಗಳನ್ನು ನೆರವೇರಿಸಿದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದರು. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಖಾನಸ ಆಗಮುಕ್ತವಾಗಿ ಸೋಮವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಇದೇ ತಿಂಗಳ 2ನೇ ತಾರೀಖಿನಿಂದ 10ನೇ ತಾರೀಖಿನವರೆಗೂ ಸ್ವಾಮಿಯವರ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಕಲಿಯುಗ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಾರ್ಥ ತೆರಳಿ ಬರುವ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದರ್ಶಿಸುವ ಮತ್ತೊಂದು ಆಲಯ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯ. ತಿರುಪತಿ ಪಟ್ಟಣಕ್ಕೆ ಆಧ್ಯಾತ್ಮಿಕ ವೈಭವವನ್ನು ನೀಡುತ್ತಿರುವ ಅದ್ಭುತ ಆಲಯಗಳ ಸಮುದಾಯವೇ ಶ್ರೀ ಗೋವಿಂದರಾಜಸ್ವಾಮಿ ಆಲಯ. ಈ ಸನ್ನಿಧಿಯಲ್ಲಿ ಸೋಮವಾರ ಧ್ವಜಾರೋಹಣದೊಂದಿಗೆ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವೋಪೇತವಾಗಿ ಪ್ರಾರಂಭವಾದವು. ಟಿಟಿಡಿ ಆಧ್ವರ್ಯದಲ್ಲಿ ಜರುಗುತ್ತಿರುವ ಬ್ರಹ್ಮೋತ್ಸವಗಳ ಮೊದಲನೇ ದಿನ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಒಂದು ತಿರುಚಿಯಲ್ಲಿ ಸುದರ್ಶನ ಚಕ್ರ ತಾಳ್ವಾರರು, ಗರುಡಾಳ್ವಾರರು, ಅನಂತಾಳ್ವಾರರು, ವಿಶ್ವಕ್ಸೇನರನ್ನು ಬೇರೆ ಬೇರೆ ಪಲ್ಲಕ್ಕಿಯಲ್ಲಿ ಆಸೀನರಾಗಿಸಿ ಗರುಡ ಧ್ವಜಪಟ ಸಹಿತವಾಗಿ ಮಾಡಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು. ತಾಳಮೇಳ ಮಂಗಳವಾದ್ಯಗಳ ನಡುವೆ ಅದ್ಧೂರಿಯಾಗಿ ಸಾಗಿದ ತಿರುಬೀದಿ ಉತ್ಸವದಲ್ಲಿ ತಿರುನಗರಿ ವಾಸಿಗಳು ಪಾಲ್ಗೊಂಡು ಕರ್ಪೂರದಾರತಿ ಸಮರ್ಪಿಸಿದರು. ಆನಂತರ ಆಲಯ ಪ್ರಾಂಗಣದಲ್ಲಿರುವ ಧ್ವಜಸ್ತಂಭ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಪ್ರತ್ಯೇಕವಾಗಿ ಆಸೀನರಾಗಿಸಿದರು. ಆನಂತರ ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ಅರ್ಚಕರು ವೇದ ಮಂತ್ರೋಚ್ಚಾರಣೆ ಮಂಗಳ ವಾದ್ಯಗಳ ನಡುವೆ ಧ್ವಜಸ್ತಂಭಕ್ಕೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಶಾಸ್ತ್ರೋಕ್ತವಾಗಿ ಗರುಡ ಧ್ವಜಪಟವನ್ನು ಆರೋಹಣ ಮಾಡಿ ಮುಕ್ಕೋಟಿ ದೇವರುಗಳನ್ನು ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿಗಳು, ಚಿಕ್ಕ ಜಿಯರ್ ಸ್ವಾಮಿಗಳು, ಆಲಯದ ಅಧಿಕಾರಿಗಳು, ಭಕ್ತರು ಪಾಲ್ಗೊಂಡಿದ್ದರು. ಆನಂತರ ಧ್ವಜಸ್ತಂಭ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ತಿರುಚಿಯಲ್ಲಿ ಆಸೀನರಾಗಿಸಿ ಸಂಪ್ರದಾಯಬದ್ಧವಾಗಿ ಆಸ್ಥಾನವನ್ನು ಸಮರ್ಪಿಸಿದರು. ಬೆಂಗಳೂರಿನ ಈಜಿಪುರದಲ್ಲಿಂದು 108 ಅಡಿ ಎತ್ತರದ ಏಕಶಿಲಾ ವಿಗ್ರಹ ವಿರಾಟ್ ವಿಶ್ವರೂಪ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಈ ಪ್ರಯುಕ್ತ ವಿಶೇಷ ಹೋಮ ಪೂರ್ಣಾಹುತಿಯೊಂದಿಗೆ ಅನೇಕ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಈ ಕಾರ್ಯಕ್ರಮವು ಸೆಲ್ವಪಿಳ್ಳೈ ಅಯ್ಯಂಗಾರ್ರವರ ಆಧ್ವರ್ಯದಲ್ಲಿ ನೆರವೇರಿತು. ಇದರ ವಿಶೇಷತೆಯ ಬಗ್ಗೆ ಸೆಲ್ವಪಿಳ್ಳೈ ಅಯ್ಯಂಗಾರ್ರವರು ಮಾಧ್ಯಮದೊಂದಿಗೆ ಮಾತನಾಡಿದರು.
ಶ್ರೀಮತೆ ರಾಮಾನುಜಾಯ ನಮಃ. ಈ ವಿರಾಟ್ ವಿಶ್ವರೂಪ ನಾರಾಯಣ ವಿಗ್ರಹ ಒಂದು ವಿಶಿಷ್ಟವಾದ ವಿಗ್ರಹ. ಈ ವಿಗ್ರಹ ಪಾದಾದಿ ಕೇಶಾಂತ ಪರ್ಯಂತವಾಗಿ 108 ಅಡಿ ಇದೆ. ಅಂದರೆ 108 ಅನ್ನೋದು ತಮಗೆಲ್ಲ ಗೊತ್ತಿದೆ, ಅತ್ಯಂತ ವಿಶಿಷ್ಟವಾದ ಸಂಖ್ಯೆ ಭಾರತೀಯ ಧರ್ಮದಲ್ಲಿ. ಯಾಕೆಂದರೆ 108 ದಿವ್ಯ ದೇಶಗಳು, 27 ನಕ್ಷತ್ರಗಳಿಗೆ 4 ಪಾದಗಳು ಮಾಡಿದ್ರೆ 108, ಮತ್ತು ಭೂಮಿ ಮತ್ತು ಚಂದ್ರರ ಗಣನೆಯನ್ನು ತೆಗೆದುಕೊಂಡ್ರೆ 108. ಹೀಗೆ ನಮಗೆ 108 ಅನ್ನೋದು, ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅದು ತಿರುಪತಿ, ಮೇಲ್ಕೋಟೆ ಎಲ್ಲೇ ಹೋಗಿ ಅಲ್ಲಿ ನಿಮಗೆ ಅಷ್ಟೋತ್ತರ ಶತ ಅಂತ ಮಾಡ್ತಾರೆ. ಅಂದರೆ 108 ನಾಮಗಳಿಂದ ಅರ್ಚನೆ ಮಾಡ್ತಾರೆ. ಅಂತಹ 108 ಅನ್ನೋ ನಂಬರೇ ಒಂದು ವಿಶಿಷ್ಟವಾದದ್ದು. ಅಂತಹ 108ರದ ವಿಗ್ರಹ ಇದು, ಏಕಶಿಲಾ ವಿಗ್ರಹ. ಇನ್ನೊಂದು ವಿಶೇಷ, ಯಾಕೆ ಏಕಶಿಲಾ ಅಂತಂದರೆ ಬೇರೆ ಬೇರೆ 10 ಅಡಿ 10 ಅಡಿ 5 ಅಡಿ ಎಲ್ಲ ಸೇರಿಸಿದರೆ ಅದು ಏಕಶಿಲೆ ಆಗೋದಿಲ್ಲ. ಇದು ಏಕಶಿಲೆ. ಕೆಳಗಡೆ ಆಧಾರ ಶಕ್ತಿ ಕಾಲಾನಲ ಕೂರ್ಮ ಸ್ವರೂಪದಿಂದ ಹಿಡಿದು ಮೇಲೆ ತಲೆಯ ಮೇಲೆ ಇರುವಂತಹ ಫಣಾಮಂಡಿತವಾದಂತಹ ಆದಿಶೇಷನವರೆಗೆ ಒಂದೇ ಶಿಲೆಯಲ್ಲಿ ಮಾಡಿರುವಂತಹದ್ದು. ಈ ವಿಗ್ರಹದ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, ಕೆಳಗಡೆಯಿಂದ ನೋಡಬೇಕು ನೀವು. ಕೆಳಗಡೆ ಕೂರ್ಮ ಇದೆ, ಅಂದರೆ ಆಮೆ. ನಮ್ಮ ಧರ್ಮ ಹೇಗಿದೆಯೋ, ನಮ್ಮ ವಿಶ್ವರೂಪಾಧ್ಯಾಯ ಅಂತ ಬರ್ತದೆ ಭಗವದ್ಗೀತೆಯಲ್ಲಿ, ಅದರಲ್ಲಿ ಏನು ಹೇಳಿದೆಯೋ ಅಕ್ಷರಶಃ ಅದನ್ನೇ ಇಲ್ಲಿ ಮಾಡಲಾಗಿದೆ. ಆ ನಾರಾಯಣ ಅರ್ಜುನನಿಗೆ ಯಾವ ರೂಪದಲ್ಲಿ ದರ್ಶನವನ್ನು ಕೊಟ್ಟನೋ ಅಂತಹ ನಭಸ್ಪೃಶ ದೀಪ್ತಂ ಅನ್ನುವಂತಹ ಅದೇ ರೀತಿಯಾದಂತಹ ಆಕಾರದಲ್ಲಿ ಇಲ್ಲಿದೆ. 11 ಮುಖಗಳಿವೆ. ಆ ಮೊದಲು ಪಣಾಮಂಡಿತವಾದಂತಹ ಶೇಷ ಇದೆ, ಅದರಲ್ಲಿ 7 ಹೆಡೆಗಳಿವೆ. ಸಪ್ತ ಫಣಾಮಂಡಿತ ಶೇಷ. ಆ ಶೇಷದ ಕೆಳಭಾಗದಲ್ಲಿ ಆ ವಿರಾಟ್ ವಿಶ್ವರೂಪ ನಾರಾಯಣನ ಮುಖ ಇದೆ. ಅವನೊಬ್ಬನೇ ಎಲ್ಲ, ಅವನೆಲ್ಲರೊಂದಿಗೆ ಸೇರಿದವನು. ಹಾಗಾಗಿ ಅಲ್ಲಿ ನೀವು ನೋಡೋದಾದರೆ ಮೊದಲು ನಾರಾಯಣನ ಮುಖ ಮಧ್ಯದಲ್ಲಿದೆ, ಒಂದು ಭಾಗದಲ್ಲಿ ಶಿವ ಸ್ವರೂಪದಲ್ಲಿ ಶಿವನ ಮುಖ ಇದೆ, ಇನ್ನೊಂದು ಭಾಗದಲ್ಲಿ ಬ್ರಹ್ಮ ಇದ್ದಾನೆ. ಬೆಂಗಳೂರಿನ ಶೇಷಾದ್ರಿಪುರಂ ಶ್ರೀಪುರಂನಲ್ಲಿರುವ ಶ್ರೀರಂಗಂ ಶ್ರೀಮದ್ ಆಂಡವನ್ ಆಶ್ರಮಂನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಸನ್ನಿಧಿಯ ಆವರಣದಲ್ಲಿ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಉತ್ಸವವಾಗಿ ತಂದು ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ತದನಂತರ ಪಾಂಚರಾತ್ರ ಆಗಮ ಸಂಪ್ರದಾಯವಾಗಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಪೂಜೆ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ ಮತ್ತಿತರ ಕ್ರತುವುಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ತದನಂತರ ಸ್ವಾಮಿ ಅಮ್ಮನವರಿಗೆ ಮಾಲಾ ಸಮರ್ಪಣೆ, ಅಕ್ಷತಾರೋಪಣ ಮುಂತಾದ ಕೈಂಕರ್ಯಗಳನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಿ ಲಾಜಾ ಹೋಮ ಪೂರ್ಣಾಹುತಿ ಸಲ್ಲಿಸಿ ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ನಿರ್ವಹಿಸಿ ಆರತಿ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಆಗಮಿಸಿ ಸ್ವಾಮಿ ಅಮ್ಮನವರಿಗೆ ನಡೆದ ಕಲ್ಯಾಣವನ್ನು ವೀಕ್ಷಿಸಿ ಕೃತಾರ್ಥರಾದರು. ಬೆಂಗಳೂರಿನ ಜಯನಗರದಲ್ಲಿರುವ
ಶ್ರೀ ಸೀತಾ ರಾಮ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮ ಮಂದಿರದಲ್ಲಿ ಶನಿವಾರದ ಪೂಜಾ ಕೈಂಕರ್ಯಗಳು ವಿಶೇಷವಾಗಿ ಜರುಗಿದವು. ಶ್ರೀ ಜಯರಾಮ ಸೇವಾ ಮಂಡಳಿ ವತಿಯಿಂದ ಸುಮಾರು 43 ವರ್ಷದ ಹಿಂದೆ ಪ್ರತಿಷ್ಠಾಪನೆಯಾಗಿದ್ದ ಶ್ರೀ ಜಯರಾಮರ ವಿಗ್ರಹಗಳನ್ನು ತತ್ಸಂಬದ್ಧವಾಗಿ ದಿನಾಂಕ 31ರ ಶನಿವಾರ ಎಲ್ಲ ದೇವರುಗಳಿಗೆ ವೇದ ಘೋಷದೊಂದಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಈ ಅಭಿಷೇಕ ಪೂಜೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಅಭಿಷೇಕವನ್ನು ವೀಕ್ಷಿಸಿ ಶ್ರೀ ಜಯರಾಮರ ಕೃಪೆಗೆ ಪಾತ್ರರಾದರು. ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ರಾಯದುರ್ಗದ ಉತ್ತರಾದಿ ಮಠದಲ್ಲಿರುವ ಶ್ರೀ ಮುಖ್ಯಪ್ರಾಣದೇವರ ವಿಗ್ರಹ ಪುನಃ ಪ್ರತಿಷ್ಠಾಪನಾ ಮತ್ತು ದಶಾವತಾರ ಶ್ರೀನಿವಾಸನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಕಮಿಟಿ ಸದಸ್ಯರಾದ ರಮೇಶ್, ಗುರುಪ್ರಸಾದ್, ಭೀಮಣ್ಣನವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಕುರಿತು ಉತ್ತರಾದಿ ಮಠದ ದಿವಾನರಾದ ಶಶಿಧರ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠ ರಾಯದುರ್ಗದಲ್ಲಿ ಇರುವಂತಹ ಸತ್ಯಬೋಧರಾಯರಿಂದ ಪ್ರತಿಷ್ಠಾಪಿತವಾದಂತಹ ಪ್ರಾಣದೇವರ ಪುನಃ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಎಲ್ಲ ರಾಯದುರ್ಗ ಭಕ್ತರ ವಿಶೇಷ ಸಹಕಾರದೊಂದಿಗೆ ಇಲ್ಲಿ ಶ್ರೀಪಾದಂಗಳವರ ಅಮೃತಹಸ್ತಗಳಿಂದ ನೆರವೇರಿಸಲ್ಪಟ್ಟಿದೆ. ಇಲ್ಲಿ ಅತಿ ಮುಖ್ಯವಾಗಿ ಶ್ರೀಪಾದಂಗಳವರು ದಶಾವತಾರ ಶ್ರೀ ಶ್ರೀನಿವಾಸ ದೇವರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಡಿದ್ದಾರೆ. ಆ ಸತ್ಯಬೋಧರಾಯರು ರಾತ್ರಿ ಸೂರ್ಯನನ್ನು ತೋರಿಸಿದಂತಹ ಮಹಾನುಭಾವರು.
ಅಂತಹ ರಾತ್ರಿ ಸೂರ್ಯನನ್ನು ತೋರಿಸಿದಂತಹ ಮಹಾನುಭಾವರಿಂದ ಪ್ರತಿಷ್ಠಾಪಿತವಾದಂತಹ ಈ ಸತ್ಯಬೋಧರಾಯರಿಂದ ಪ್ರತಿಷ್ಠಾಪಿತವಾದಂತಹ ಮುಖ್ಯಪ್ರಾಣ ದೇವರ ಪುನಃ ಪ್ರತಿಷ್ಠಾಪನೆ ಹಾಗೂ ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ರಾಯದುರ್ಗದಲ್ಲಿರುವಂತಹ ಎಲ್ಲ ಭಕ್ತರಿಗೆ ವಿಶೇಷವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯ, ಆಯು, ಆರೋಗ್ಯ ಎಲ್ಲವೂ ಕೂಡ ಸಿಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲ ಮಂಗಳಗಳನ್ನು ಉಂಟು ಮಾಡುವಂತಹ ಆ ಶ್ರೀನಿವಾಸ ದೇವರು ಎಲ್ಲರಿಗೂ ವಿಶೇಷವಾದಂತಹ ಆಯು, ಆರೋಗ್ಯ ಕೊಡಲಿ. ಪ್ರಾಣದೇವರು ನಮಗೆ ಅನುಕ್ಷಣದಲ್ಲಿಯೂ ಕೂಡ ಹಂಸಜಪವನ್ನು ಮಾಡ್ತಾ ನಮ್ಮೊಳಗೆ ಇದ್ದು ಆ ಪ್ರಾಣದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅಂತಹ ಪ್ರಾಣದೇವರು ಎಲ್ಲರಿಗೆ ಜ್ಞಾನ, ಭಕ್ತಿಗಳನ್ನು ಕೊಡಲಿ ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಮಠದ ಜೀರ್ಣೋದ್ಧಾರವನ್ನು ಮಾಡಿ ನೂತನ ಭವನವನ್ನು ಆ ಪ್ರಾಣದೇವರಿಗೆ, ವೆಂಕಟೇಶ ದೇವರಿಗೆ ಹಾಗೂ ಆ ಮೂಲರಾಮ ದೇವರಿಗೆ, ದಿಗ್ವಿಜಯ ರಾಮದೇವರಿಗೆ, ಸೀತಾದೇವಿಯವರಿಗೆ, ವೇದವ್ಯಾಸ ದೇವರಿಗೆ, ಪ್ರಸನ್ನ ವಿಠ್ಠಲ ದೇವರಿಗೆ, ವಂಶರಾಮಚಂದ್ರ ದೇವರಿಗೆ ಶ್ರೀಪಾದಂಗಳವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ತಿರುಪತಿಯಲ್ಲಿರುವ ತಿರುಚಾನೂರಿನಲ್ಲಿ ಶ್ರೀಮದ್ ಮಧ್ವ ಸಿದ್ಧಾಂತ ಸಭಾದಲ್ಲಿ ಶಿರೂರು ಮಠದ ಪೀಠಾಧಿಪತಿಗಳಿಂದ ಸಂಸ್ಥಾನ ಪೂಜೆಯು ಆಗಮುಕ್ತವಾಗಿ ನೆರವೇರಿತು. ಉಡುಪಿಯ ಶಿರೂರು ಮಠದ ಪೀಠಾಧಿಪತಿಗಳಾದ ಶ್ರೀ 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 ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಜನವರಿ 2026ರ ಬಾವಿ ಪರ್ಯಾಯ ಮಹೋತ್ಸವದ ಸಂದರ್ಭವಾಗಿ ಲೋಕ ಸಂಚಾರ ಕೈಗೊಂಡಿರುವರು. ಈ ಸಂದರ್ಭವಾಗಿ ಶಿರೂರು ಮಠದ ಪೀಠಾಧಿಪತಿಗಳು ಸಂಚಾರದ ಸಮಯದಲ್ಲಿ ಸಂಚರಿಸುತ್ತಾ ತಿರುಚಾನೂರಿಗೆ ತಲುಪಿದರು. ಅಲ್ಲಿ ಶಿರೂರು ಮಠದ ಪೀಠಾಧಿಪತಿಗಳು ಶ್ರೀಮದ್ ಮಧ್ವ ಸಿದ್ಧಾಂತ ಸಭಾದಲ್ಲಿ ಸಂಸ್ಥಾನ ಪೂಜೆಯನ್ನು ನಿರ್ವಹಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀ ಸೀತಾ ರಾಮ್ ಮನೋಹರ್ ರವರ ಆಧ್ವರ್ಯದಲ್ಲಿ ನೆರವೇರಿಸಲಾಯಿತು. ಈ ಪೂಜೆಗಳಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಯದುಗಿರಿ ಯತಿರಾಜ ಮಠದಲ್ಲಿ ಯದುಗಿರಿ ಯತಿರಾಜ ರಾಮಾನುಜ ಜಿಯರ್ ಸ್ವಾಮೀಜಿಯವರ ತಿರುನಕ್ಷತ್ರೋತ್ಸವವು ವೈಭವದಿಂದ ನೆರವೇರುತ್ತಿದೆ. ಈ ಸಂದರ್ಭವಾಗಿ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳು ಮಠದಲ್ಲಿರುವ ಮೂಲ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಆರತಿಯನ್ನು ಬೆಳಗಿದರು. ಈ ಪೂಜೆಗಳಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ವೆಂಕಟೇಶ್ವರ ಬ್ರಹ್ಮೋತ್ಸವವು ಸಂಪನ್ನವಾಯಿತು. ಇದರ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಉತ್ಸವದ ಮೂಲಕ ಸಪ್ತಶ್ರೀ ಸರೋವರಕ್ಕೆ ಮಂಗಳ ವಾದ್ಯಗಳ ಮೂಲಕ ಕರೆತರಲಾಯಿತು. ಬಳಿಕ ಸರ್ವಾಲಂಕೃತವಾಗಿ ಅಲಂಕರಿಸಿದ ತೆಪ್ಪದಲ್ಲಿ ಆಸೀನಗೊಳಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಹಾಗೂ ಕಿರಿಯ ಶ್ರೀಗಳಾದ
ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಹಾಗೂ ನೂರಾರು ಭಕ್ತಾದಿಗಳು ಭಜನೆಯನ್ನು ಮಾಡುತ್ತಾ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆಯು ಜರುಗಿತು. ತರುವಾಯ ಪುರಾಣ ಪ್ರವಚನವು ನೆರವೇರಿತು. ಉಡುಪಿಯ ಬ್ರಹ್ಮಾವರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮದ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯ ಸ್ವಾಮೀಜಿಯವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಶ್ರೀಪಾದರ ಉಪಸ್ಥಿತಿಯಲ್ಲಿ ಶ್ರೀರಾಮನಾಮ ಜಪವು ಜರುಗಿತು. ದೇವಾಲಯ ಆಡಳಿತ ಮುಖ್ಯಸ್ಥರಾದ ನರೇಂದ್ರ ಪೈ, ಸೇವಾದಾರರಾದ ಸತ್ಯನಾಥ ಪೈ, ಪ್ರಧಾನ ಅರ್ಚಕರಾದ ಪಾಂಡುರಂಗ ಭಟ್, ಜಿಎಸ್ಬಿಯ ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಶ್ರೀ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನದಾನವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕೋಲಾರದ ಟಮಕ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರನ್ನು ಬಗೆ ಬಗೆಯ ಪುಷ್ಪ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆ, ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಹೊಸೂರು ಬಳಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಕುಂಭಾಭಿಷೇಕವು ಸಂಭ್ರಮದಿಂದ ನೆರವೇರಿತು. ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಬಳಿಯ ಕೊಂದುಮಾರನಪಲ್ಲಿ ಗ್ರಾಮದಲ್ಲಿ 600 ವರ್ಷಗಳಷ್ಟು ಹಳೆಯದಾದ ಶ್ರೀ ಸಂಜೀವಿರಾಯಸ್ವಾಮಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವಿದೆ.
ಈ ಪ್ರಾಚೀನ ಐತಿಹಾಸಿಕ ಮತ್ತು ಪ್ರಸಿದ್ಧ ದೇವಾಲಯವು ಹಲವು ವರ್ಷಗಳಿಂದ ಶಿಥಿಲಗೊಂಡಿತ್ತು. ಸ್ಥಳೀಯ ಜನರ ಪ್ರಯತ್ನದಿಂದಾಗಿ ಕಳೆದ 2 ವರ್ಷಗಳಿಂದ ಈ ದೇವಾಲಯದ ನವೀಕರಣ ಕಾರ್ಯ ಮತ್ತು ದೈನಂದಿನ ಪೂಜೆಗಳನ್ನು ನಡೆಸಲಾಗುತ್ತಿತ್ತು. ಈ ನವೀಕರಣ ಕಾರ್ಯ ಪೂರ್ಣಗೊಂಡ ನಂತರ ಈ ದೇವಾಲಯಕ್ಕೆ ಕುಂಭಾಭಿಷೇಕವನ್ನು ನಡೆಸಲು ಗ್ರಾಮಸ್ಥರು ಯೋಜಿಸಿದ್ದರು. ಇದರ ಅಂಗವಾಗಿ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾದ ಕುಂಭಾಭಿಷೇಕ ಉತ್ಸವದಲ್ಲಿ ಶ್ರೀ ವಿನಾಯಕ, ಶ್ರೀ ಕೋದಂಡರಾಮ ಮತ್ತು ಸೀತಾದೇವಿ, ಲಕ್ಷ್ಮಣ, ಹನುಮಂತ, ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ರುಕ್ಮಿಣಿ ಸಮೇತ ಶ್ರೀ ಕೃಷ್ಣನಿಗೆ ಪ್ರತ್ಯೇಕ ಗರ್ಭಗುಡಿಗಳನ್ನು ಸ್ಥಾಪಿಸಲಾಯಿತು. ನವಗ್ರಹಗಳಿಗೂ ಪ್ರತ್ಯೇಕ ಗರ್ಭಗುಡಿಯನ್ನು ಸ್ಥಾಪಿಸಲಾಯಿತು. ಕುಂಭಾಭಿಷೇಕದ ಅಂಗವಾಗಿ ನವಗ್ರಹ ಹೋಮವನ್ನು 9 ಯಾಗಶಾಲೆಗಳಲ್ಲಿ ನಡೆಸಲಾಯಿತು. ನಂತರ ಮುಖ್ಯ ಯಾಗಶಾಲೆಯಲ್ಲಿ ಪೂರ್ಣಾಹುತಿ ಅರ್ಪಿಸಲಾಯಿತು. ತರುವಾಯ ಪವಿತ್ರ ನೀರನ್ನು ಹೊಂದಿರುವ 108 ಕಳಸಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಇದಾದ ನಂತರ ಆಗಮ ನಿಯಮಗಳ ಪ್ರಕಾರ ಪವಿತ್ರ ನೀರಿನ ಕಳಸಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ನಂತರ ನವೀಕರಿಸಿದ ವಿಮಾನ ಕಳಸದ ಮೇಲೆ ಪವಿತ್ರ ನೀರಿನಿಂದ ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ಕೋದಂಡರಾಮನನ್ನು ಪೂಜಿಸಿದರು. ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಮೈಸೂರಿನ ಅಗ್ರಹಾರದಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಧನ್ವಂತರಿ ದೇವರ 4ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜೆಯು ವಿಶೇಷವಾಗಿ ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಬಳಿ ಇರುವ ಶ್ರೀ ವ್ಯಾಸರಾಜ ಪ್ರತಿಷ್ಠಿತ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ದೇವಾಲಯದ ಜೀರ್ಣೋದ್ಧಾರದ ನಿಮಿತ್ತ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾ ಕಾರ್ಯಕ್ರಮವು ವೈಭವದಿಂದ ಪ್ರಾರಂಭವಾಯಿತು. ಆಲಯದಲ್ಲಿ ಕಳಸಗಳನ್ನು ಸ್ಥಾಪಿಸಿ ಕಳಸಾರಾಧನೆಯನ್ನು ಆಚರಿಸಲಾಯಿತು. ತರುವಾಯ ಬಲಿಪೀಠಗಳು ಹಾಗೂ ಪಾದಪೀಠವನ್ನು ಪ್ರತಿಷ್ಠಾಪಿಸಲಾಯಿತು. ತರುವಾಯ ಹೋಮಕುಂಡಗಳನ್ನು ನಿರ್ಮಿಸಿ ಗಣಪತಿ, ವಾಸ್ತು, ನವಗ್ರಹ ಹಾಗೂ ಪ್ರಾಯಶ್ಚಿತ್ತ ಹೋಮಗಳನ್ನು ಆಚರಿಸಿ ಲಘು ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತದನಂತರ ನೂತನ ಶಿಲಾ ವಿಗ್ರಹಗಳಿಗೆ ಧಾನ್ಯಾದಿವಾಸ, ವಸ್ತ್ರಾದಿವಾಸಗಳನ್ನು ಆಚರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ತಿರುಮಲ ತಿರುಪತಿ ದೇವಸ್ಥಾನದಿಂದ ತಂಬಳ್ಳಿ ಶ್ರೀ ಮಾಧವ ಮಠದ ಕಂಬಾಲೂರು ಸಮೀರಾಚಾರ್ಯವರಿಂದ ಪ್ರವಚನ ಕಾರ್ಯಕ್ರಮವು ಜರುಗಿತು. ಕೃಷ್ಣಗಿರಿ ಜಿಲ್ಲೆ ಡೆಂಕಣಿಕೋಟೆ ಬಳಿಯ ಗುಡಿಯೂರು ಗ್ರಾಮದಲ್ಲಿ ಅತಿ ಪುರಾತನ ದೇವಾಲಯವಾದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದ ಶಿಖರ ಕಳಸ ಕುಂಭಾಭಿಷೇಕ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ಕಳಸ ಸ್ಥಾಪನೆ, ಗಣಪತಿ ಹೋಮ, ಗೋಪೂಜೆ, ರುದ್ರಾಭಿಷೇಕ, ಅಷ್ಟದಿಕ್ಪಾಲ ಹೋಮ, ನವಗ್ರಹ ಹೋಮ, ಮಹಾರುದ್ರ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ತರುವಾಯ ಆಲಯ ಪ್ರಾಂಗಣದಲ್ಲಿ ಸ್ಥಾಪಿಸಿದ ಪರಿವಾರ ದೇವತೆಗಳಾದ
ನಂದೀಶ್ವರ, ದಕ್ಷಿಣಾಮೂರ್ತಿ, ಬ್ರಹ್ಮದೇವ, ಲಿಂಗೋದ್ಭವ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಯಾಗಶಾಲೆಯಲ್ಲಿ ಸ್ಥಾಪಿಸಿದ ಕಳಸಗಳನ್ನು ಹೊತ್ತು ಮೆರವಣಿಗೆಯಾಗಿ ಆಗಮಿಸಿ ವೇದ ಪಂಡಿತರು ಮಂತ್ರ ಪಠಣ ಮಾಡುವ ಮೂಲಕ ಶಿಖರ ಕಳಸಗಳಿಗೆ ಪವಿತ್ರ ಜಲದಿಂದ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಪ್ರಯಾಲಯ ಕಲಾಮಂಡಲಂ ಕೇರಳ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮವು ನಡೆಯಿತು. ಗಣಪತಿ ಕಳಲಡಿ ಪಣಿಮನಮೇ ಕನಿಂದರುಳುಂಗುಣ ನಿಧಿ ಎಂದು ಕೈಬಿಡಾನೆಂದ್ರೆಣ್ಣಿ ಅನುದಿನಮು ಗಣಪತಿ ಕಳಲಡಿ ಪಣಿಮನಮೇ ಕನಿಂದರುಳುಂಗುಣ ನಿಧಿ ಎಂದು ಕೈಬಿಡಾನೆಂದ್ರೆಣ್ಣಿ ಅನುದಿನಮು ಗಣಪತಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜರ ವೈಭವೋತ್ಸವಗಳಲ್ಲಿ ದಾಸವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾದಿರಾಜ ಹಯವದನ ಭಜನಾ ಮಂಡಳಿ ಸದಸ್ಯರಿಂದ ಭಜನಾ ಕಾರ್ಯಕ್ರಮವು ನೆರವೇರಿತು. ಯಾರ ಹುಡುಗಿ ನೀನು ಮೂರು ಬರಿಲಿ ಬಂದಿ, ಯಾರ ಹುಡುಗಿ ನೀನು ಮೂರು ಬರಿಲಿ ಬಂದಿ, ನೀರದ ಬಕಕರ ವೀರದ ಬಳೆ ನೀನ್ಯಾರ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ
ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಚಿತ್ಕಲಾ ನೃತ್ಯ ವಿದ್ಯಾಲಯ ಶಿವಮೊಗ್ಗ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh